ಗುಂಡಿ ಗಂಡಾಂತರಕ್ಕೆ ಬೈಕ್ ಸವಾರ ಹೈರಾಣಾಗಿದ್ದಾನೆ. ಗುಂಡಿಯಿಂದ ಸ್ಕಿಡ್ ಆಗಿ ಬೈಕ್ ಸಮೇತ ರಸ್ತೆಗೆ ಬಿದ್ದಿದ್ದಾನೆ ಸವಾರ. ಒನ್ ವೇನಲ್ಲಿ ಬರ್ತಿದ್ದ ವೇಳೆ ಗುಂಡಿಗೆ ಬಿದ್ದಿದ್ದಾನೆ, ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬೆಂಗಳೂರಿನ ಬೆನಿಗಾನಹಳ್ಳಿಯ NGF ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಗುಂಡಿಯಿಂದ ಬಿದ್ದೆ ಅಂತ BBMP ಕಮಿಷನರ್ಗೆ ಸವಾರ ದೂರನ್ನು ಕೊಟ್ಟಿದ್ದಾರೆ. ಸವಾರ ಬೀಳ್ತಾ ಇರುವಂಥ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಗಮನಿಸ್ತಾ ಇರ್ಬೋದು ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ಗುಂಡಿಗಳದ್ದೇ ಕಾರವಾರು, ಮಳೆ ಬಂತು ಅಂತ ಹೇಳಿದ್ರೆ ಟ್ರಾವೆಲ್ ಮಾಡೋಕ್ಕೂ ಕೂಡ ಕಷ್ಟ ಸಾಧ್ಯ. ಅಂಥದ್ದೇ ಪರಿಸ್ಥಿತಿ ರಾಜ್ಯ ರಾಜಧಾನಿಯ ರಸ್ತೆಗಳಲ್ಲಿ ಇವೆ. ಸದ್ಯ ಬೈಕ್ ಸವಾರರೊಬ್ಬರು ಗುಂಡಿಯಿಂದಾಗಿ ಬೈಕ್ನಿಂದ ಕೆಳಗೆ ಬಿದ್ದಂಥ ಘಟನೆ ಕೂಡ ನಡೆದಿದೆ. ಬೆನಿಗಾನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. NGF ಲೇಔಟ್ ಗುಂಡಿಯಿಂದ ಬಿದ್ದೆ ಅಂತೇಳಿ BBMP ಕಮಿಷನರ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲೂ ಕೂಡ ಬೈಕ್ ಸವಾರ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ರಸ್ತೆ ಗುಂಡಿ ಕಾಣಿಸ್ದೆ, ನೀರು ತುಂಬಿಕೊಂಡಿತ್ತು ಗುಂಡಿಗೆ. ರಸ್ತೆ ಯಾವುದು ಗುಂಡಿ ಯಾವುದು ಏನು ಗೊತ್ತಾಗೋದಿಲ್ಲ ಬೆಂಗಳೂರಿನಲ್ಲಿ ಬೈಕ್ ಓಡಿಸುವಾಗ ಮಳೆ ಬಂತು ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಇಲ್ಲಿನ ಚರಂಡಿ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ, ಚರಂಡಿಲಿ ನೀರು ಹೋಗಲ್ಲ, ರಸ್ತೆ ಮೇಲೆ ಎಲ್ಲ ನೀರು ಹೋಗೋದು. ಹೀಗಾಗಿ ಗುಂಡಿಯಲ್ಲಿದೆ, ರಸ್ತೆಯಲ್ಲಿ ಏನಿದೆ ಏನೋ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುತ್ತೆ. ವಾಹನ ಬೈಕ್ ಸವಾರ ಕೂಡ ಹಾಗೆ ಅಂದ್ಕೊಂಡು ಹೋಗ್ತಾ ಇದ್ರು. ಆದರೆ ಅಲ್ಲೊಂದು ಗುಂಡಿ ಇತ್ತು, ಗುಂಡಿಯಿಂದಾಗಿ ಅವರ ಬೈಕ್ ಬಿದ್ದಿದೆ, ಅವರು ಕೂಡ ಬಿದ್ದಿದ್ದಾರೆ. ಹಿಂದೆ ಒಂದು ಕಾರ್ ಬರ್ತಾ ಇತ್ತು, ಆ ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಬೀಳ್ತಾ ಇರುವಂಥ ದೃಶ್ಯಾವಳಿಗಳು ಎಲ್ಲವೂ ಕೂಡ ಸರಿಯಾಗಿದೆ. ಆತ ಬೀಳ್ತಾ ಇದ್ದಂತೆ ಸ್ಥಳೀಯರು ಬಂದರು. ತಕ್ಷಣ ಬೇರೆ ವಾಹನ ಸವಾರರು ಬಂದು ಬೈಕನ್ನು ಎತ್ತಿದ್ರು. ಎಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಇದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಸದ್ಯ BBMP ಕಮಿಷನರ್ಗೆ ದೂರನ್ನು ಕೊಟ್ಟಿದ್ದಾರೆ. ನಾನು ಗುಂಡಿಯಿಂದಾಗಿ ಬಿದ್ದೆ, ಗುಂಡಿಯಿಂದಾಗಿ ನಾನು ಬೀಳುವಂತಾಯಿತು. ನೋಡ್ತಾ ಇರ್ಬೋದು ಇದು ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟ. ಇನ್ನೊಂದು ಕಡೆಯಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದುಬಿಟ್ಟಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕಾರಿನಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರು. ಬೈಕ್ ಪಾಸ್ ಆದ ಕೆಲವೇ ಕ್ಷಣಗಳಲ್ಲಿ ಮರದ ಕೊಂಬೆ ಮುರಿದು ಬಿದ್ದಿದೆ. ಘಟನೆಯ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮರಾದಲ್ಲಿ ಸರಿಯಾಗಿದೆ. ಗಮನಿಸ್ತಾ ಇರ್ಬೋದು ಎಂತೆಂಥ ಘಟನೆಗಳು ಬೆಂಗಳೂರಿನಲ್ಲಿ ಮಳೆ ಬಂದರೆ ಆಗುತ್ತೆ ಅಂತ. ಇದು ಮರದ ಕೊಂಬೆ ಬಿದ್ದಾಗಿರುವಂಥ ಘಟನೆ. ಒಂದು ಕಡೆಯಲ್ಲಿ ಗುಂಡಿ ಗಂಡಾಂತರ, ಇನ್ನೊಂದು ಕಡೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಬೆಂಗಳೂರಿನಲ್ಲಿ. ಕಾರಿನ ಮೇಲೆ ಮರದ ಕೊಂಬೆ ಬಿದ್ದು ಕಾರ್ ಕೂಡ ಜಖಮಾಗಿದೆ. ಸದ್ಯ ಪ್ರಾಣಾಪಾಯದಿಂದ ಕಾರ್ನ ಒಳಗಿದ್ದವರು ಪಾರಾಗಿದ್ದಾರೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿರೋದು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಎಲೆಕ್ಟ್ರಾನಿಕ್ ಸಿಟಿ ಬಳಿ ನಡೆದಿರುವಂಥ ಘಟನೆ ಇದು. ಕಾರ್ನ ಮೇಲ್ಭಾಗದಲ್ಲಿ ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿರುವಂಥ ಘಟನೆಯ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಕಾರ್ನಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ. ಸ್ವಲ್ಪ ಬೈಕ್ ಪಾಸ್ ಆಗಿದೆ, ಬೈಕ್ ಸವಾರ ಬಚಾವಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬೆಂಗಳೂರಿನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಒಂದು ಕಡೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತೀವಿ, ಮಳೆ ಬಂದರೆ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಹರಿದು ಹೋಗುತ್ತೆ, ಗುಂಡಿ ಗಂಡಾಂತರ ಇದೆ. ಇನ್ನೊಂದು ಕಡೆಯಲ್ಲಿ ಮರದ ಕೊಂಬೆಗಳು ಉದುರಿ ವಾಹನ ಸವಾರರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ಏನಿದೆಯೋ, ಮಳೆ ಕೆಲವೊಂದು ತಗ್ಗು ಪ್ರದೇಶಗಳ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿರುತ್ತೆ. ಇನ್ನು ಕೆಲವೆಡೆ ಮಳೆಯ ಅವಾಂತರಕ್ಕೆ ರಸ್ತೆ ಕಾಣದೆ ಗುಂಡಿ ಒಳಗಡೆ ದ್ವಿಚಕ್ರ ವಾಹನ ಸವಾರ ಬಿದ್ದು ಅಲ್ಲಿ ಗಾಯಗಳು ಆಗುವಂತ ಕೆಲಸ ಕೂಡ ಬೆಂಗಳೂರಿನ ಅವ್ಯವಸ್ಥೆ ರೂಪದಲ್ಲಿ ಕಾಣ್ತಾ ಇರುವಂತದ್ದು. ಮತ್ತೊಂದು ಕಡೆ ಮರದ ರಂಬೆ ಬಿದ್ದು ಪ್ರಾಣಾಪಾಯದಿಂದ ಪಾರಾಗುವಂತ ಕೆಲಸ ಕಾರಿನ ಚಾಲಕ ಜೊತೆಗೆ ಬೈಕ್ ಚಾಲಕರು ಕೂಡ ಆಗಿರುವಂತದ್ದು. ಈ ಘಟನೆ ಎಲ್ಲವೂ ಕೂಡ ನಿನ್ನೆ ಒಂದೇ ದಿನ ಸುರಿದಂತಹ ಮಳೆಯಿಂದ ಆಗಿದೆ. ಪ್ರಮುಖವಾಗಿ ನೋಡೋದಾದ್ರೆ ಗುಂಡಿ ಗಂಡಾಂತರ ಏನಿದೆಯೋ, ರಸ್ತೆಗೆ ಬಿದ್ದಂತಹ ಸವಾರ ಅಲ್ಲೇ ಸ್ಥಳದಲ್ಲೇ ಎದ್ದು ನಿಲ್ಲುವಂತ ಕೆಲಸ ಆಗ್ತದೆ. ಇತರ ವಾಹನ ಸವಾರರು ಕೂಡ ಆತನನ್ನ ಎತ್ತಿ ಸೈಡಿಗೆ ಕರ್ಕೊಂಡು ಹೋಗುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ 9:26 ಈ ಒಂದು ಘಟನೆ ನಡೆದಿದೆ. ಬೆನ್ನಿಗಾನಹಳ್ಳಿಯ NGF ಲೇಔಟ್ ಏನಿದೆಯೋ, ಕಸ್ತೂರಿ ನಗರ RTO ಕಚೇರಿ ಹತ್ರ ಈ ಒಂದು ಘಟನೆ ನಡೆದಿರುವಂತದ್ದು. ಆ ಬೈಕ್ ಚಾಲಕ ಹೋಗ್ತಾನೆ ರಸ್ತೆಯಲ್ಲಿ ಕೆಳಗೆ ಬೀಳುವಂತ ಕೆಲಸ ಆಗ್ತಾನೆ. ರಸ್ತೆಯಲ್ಲಿದ್ದಂತಹ ಗುಂಡಿ ನೀರಿನಿಂದ ತುಂಬಿ ಕಾರಣ ಸಿಗಲ್ಲ. ಆ ಕಾರಣದಿಂದಾಗಿ ಸ್ಥಳದಲ್ಲೇ ಬೀಳುವಂತ ಕೆಲಸ ಆಗ್ತಾನೆ. ಆ ಒಂದು ವ್ಯಕ್ತಿ ಬಿದ್ದಂತಹ ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿ ಯುವಕ ಏನಿರ್ತಾನೋ, BBMP ಕಮಿಷನರ್ಗೂ ಕೂಡ ದೂರನ್ನ
ಟ್ವಿಟರ್ ಮೂಲಕವಾಗಿ ನೀಡುವಂತ ಕೆಲಸ ಆಗುತ್ತೆ. ಅದರಾದ ಬಳಿಕ ಈ ಕಾರಿನ ಮೇಲೆ ಮರದ ರಂಬೆ ಬೀಳುವಂತ ಪ್ರಕರಣ ಇದೆಯಾ, ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು. ಈ ಒಂದು ದೃಶ್ಯ ಏನಿದೆಯೋ ಹಿಂಬದಿಯಿಂದ ಬರ್ತಿದ್ದಂತಹ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ವಿಡಿಯೋ ಸೆರೆ ಆಗಿರುವಂತದ್ದು. ಆ ವಿಡಿಯೋ ಸೆರೆ ಆಗಿರುವಂತದ್ದು ಯಾರೇ ನೋಡಿದ್ರು ಕೂಡ ಒಂದ್ ರೀತಿ ಎದೆ ಜಲ್ ಎನ್ನುವಂತ ಕೆಲಸ ಕೂಡ ಆಗುತ್ತೆ. ಆ ಒಂದು ದೃಶ್ಯ ರಂಬೆ ಸ್ವಲ್ಪದ್ರಲ್ಲೇ ಯಾಮಾರುವಂತ ಕೆಲಸ ಆಗಿರುವಂತದ್ದು. ಅಂದ್ರೆ ಕ್ಷಣಾರ್ಧದಲ್ಲಿ ಆ ಕಾರಿನ ಚಾಲಕ ಸೇರಿದಂತೆ ಬೈಕ್ ಚಾಲಕರು ಕೂಡ ಮಿಸ್ ಆಗಿರುವಂತದ್ದು. ಒಂದ್ ವೇಳೆ ಅವ್ರ ತಲೆ ಮೇಲೆ ಏನಾದ್ರು ಬಿದ್ದಿದ್ರೆ, ಕಾರಿನ ಮೇಲೆ ಏನಾದ್ರು ಬಿದ್ದಿದ್ರೆ ಸಾಕಷ್ಟು ಗಾಯಾಳುಗಳು ಆಗುವಂತ ಸಂಭವ ಕೂಡ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರಾಗಿ ಪರಿವರ್ತನೆ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರ ಕನಸೇನಿದೆಯೋ ಆ ಕನಸು ಈ ರೀತಿಯ ಮೂಲಕವಾಗಿ, ಈ ರೀತಿಯಾದಂತಹ ದುರ್ಘಟನೆಗಳ ಮೂಲಕವಾಗಿ ಕೆಡಿಸುವಂತ ಕೆಲಸ ಆಗ್ತಿದ್ಯಾ, BBMP ಅಧಿಕಾರಿಗಳು ಮಾಡ್ತಿದಾರಾ, BWSSB ಅಧಿಕಾರಿಗಳು ಇದಕ್ಕೆಲ್ಲವೂ ಕೂಡ ಕೆಟ್ಟ ರೂಪದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂಥದ್ದಕ್ಕೆ ಸ್ಪಷ್ಟವಾದಂತ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಸಂಪತ್. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.